ವರ್ಷಗಳೇ ಕಳೆದ್ರೂ ನೀರು ಕಾಣದ ಓವರ್ ಹೆಡ್ ಟ್ಯಾಂಕ್. ಇದಕ್ಕೆ ಕನೆಕ್ಷನ್ ಕೊಡ್ರಿ ಅಂತಂದ್ರೆ ಟಿ ಸಿಕ್ಬೇಕು, ಅದಕ್ಕೆ ಬೇಕು ಅಂತಂತಾರೆ. ಕುಡಿಯುವ ನೀರಿಲ್ಲದೆ ಗ್ರಾಮಸ್ಥರ ಪರದಾಟ. 2017-18 ಸಾಲಿನಲ್ಲಿ ಆಗಿರ್ತಕ್ಕಂಥ ನೀರಿನ ಕಟ್ಟಡದಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ, ಇರ್ತಕ್ಕಂಥ ವಸ್ತುಗಳೆಲ್ಲ ತುಕ್ಕಿಡಿದೋಗಿದೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 6ರಲ್ಲಿ ಕುಡಿಯುವ ನೀರು ಪೂರೈಕೆಗಾಗಿ ಸುಮಾರು 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಲಾಗಿದೆ. ಆದರೆ ನಿರ್ಮಾಣವಾಗಿ 6-7 ವರ್ಷಗಳು ಕಳೆದರೂ ಈ ಟ್ಯಾಂಕಿನಿಂದ ಒಂದು ಹನಿ ನೀರನ್ನ ಪೂರೈಕೆ ಮಾಡ್ತಾ ಇಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹೆಸರು ನವೀನ್ ಅಂತ. ಯಾವ ಊರು? ಕೇಜ್ಗೇಹಳ್ಳಿ ಗ್ರಾಮ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ 2017-18 ಸಾಲಿನಲ್ಲಿ ಆಗಿರ್ತಕ್ಕಂಥ ನೀರಿನ ಕಟ್ಟಡದಲ್ಲಿ ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ, ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಗಿದೆ ಜನಕ್ಕೆ. ಪೈಪ್ ಕಲೆಕ್ಷನ್ ಕೊಟ್ಟಿಲ್ಲ, ಆಮೇಲೆ ಇಲ್ಲಿ ಹಾಕಿರ್ತಕ್ಕಂಥ ವಸ್ತುಗಳೆಲ್ಲ ತುಕ್ಕಿಡಿದೋಗಿದೆ. ಇದಕ್ಕೆ ಪುರಸಭೆ ತೆರಿಗೆ, ನಮ್ಮ ತೆರಿಗೆ ಹಣ ಪುರಸಭೆ ಎಲ್ಲ ವ್ಯರ್ಥ ಮಾಡಿದೆ, 20 ಲಕ್ಷ ರೂಪಾಯಿದ. ಇದಕ್ಕೆ ಏನಾನ ಮಾಡಿ ಕ್ಲೀನಾಗಿ ಮತ್ತೆ ರೆಡಿ ಮಾಡಿ ಕೊಡಬೇಕು ಅಂತಂದು MLAಗಳಲ್ಲಿ ಮತ್ತು ಪುರಸಭೆ ಅಧ್ಯಕ್ಷರುಗಳಲ್ಲಿ ಕೇಳ್ಕೊಂತಿದ್ದೀನಿ. ಇದಕ್ಕೆ ಏನಾನ ಮಾಡಿ ಊರಿಗೆ ಕುಡಿಯೋ ನೀರಿಗೆ ಎಲ್ಲರಿಗೂ ಜನಕ್ಕೆ ಸಮಸ್ಯೆ ಆಗಿದೆ, ಹಂಗಾಗಿ ಮಾಡಿಕೊಡ್ಲೇಬೇಕು ಅಂತಂದು ಕೇಳ್ಕೊಂತ ಇದ್ದೀವಿ. ಕಲೆಕ್ಷನ್ ಕೊಟ್ಟಿಲ್ಲ, ಇಲ್ಲಿ ಇದಕ್ಕೆ ಸ್ಟಾರ್ಟ್ರು ಎಲ್ಲ ಇದೆ, ಕಲೆಕ್ಷನ್ ಕೊಟ್ಟಿಲ್ಲ, ಅದಕ್ಕೆ ಟ್ಯಾಂಕಿಗೂ ಬಿಟ್ಟಿಲ್ಲ, ನೀರಿಗೆ ಪ್ರಾಬ್ಲಮ್ ಸರ್. ನೀರು ಕೆಳೆ ಸಪ್ಲೈ ಆಗಲ್ಲ ಕ್ಲೀನಾಗಿ. ಇದೆ ನೀರಿದೆ ಬೋರಲ್ಲಿ, ನೀರು ಕಲೆಕ್ಷನ್ ಎಲ್ಲ ವೈರು ಎಲ್ಲ ಕಲೆಕ್ಷನ್ ಮಾಡ್ಯಾರೆ, ಈ ವೈರು ಕಲೆಕ್ಷನ್ ಮಾಡಿಲ್ಲ ಲೈನ್ಗೆ. ಕುಡಿಯೋ ನೀರು ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ ಸರ್. ಅದೊಂದು ಬೋರು ಒಳ್ಳೆ 2 ಊರಿಗೆ ಮೇಂಟೈನ್ ಆಗಲ್ಲ. ಇದನ್ನು ಕಲೆಕ್ಷನ್ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಇರೋದನ್ನ ಬಳಸ್ಕೊಂತ ಇಲ್ಲ, ಬಳಸಕ್ ಆಗ್ತಿಲ್ಲ, ಸುಮ್ಮನೆ ವೇಸ್ಟ್ ಆಗಿ ಬಳಸ್ಬಿಟ್ಟವ್ರಿ. ಹೌದು, ಚಿಕ್ಕನಾಯಕನಹಳ್ಳಿ ಪಟ್ಟಣದ 6ನೇ ವಾರ್ಡ್ನಲ್ಲಿ 2016-17ನೇ ಸಾಲಿನಲ್ಲಿ SFC ಅನುದಾನದಲ್ಲಿ 50,000 ಲೀಟರ್ ಸಾಮರ್ಥ್ಯದ ಓವರ್ ಹೆಡ್ ಟ್ಯಾಂಕ್ ಅನ್ನ ನಿರ್ಮಿಸಲಾಗಿದೆ. ಆದರೆ ಟ್ಯಾಂಕಿಗೆ ನೀರು ಒದಗಿಸುವ ಪೈಪ್ ಸಂಪರ್ಕವೇ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಾಕ್ವೆಲ್ ಪಂಪ್, ಮೋಟಾರ್ ಹಾಗೂ ಪೈಪ್ಗಳನ್ನು ಹಾಕಿದ್ದು ಅವು ಕೂಡ ತುಕ್ಕಿಡ್ತಿವೆ. ಇನ್ನು ಟ್ಯಾಂಕ್ ನಿರ್ಮಾಣವಾದ್ರೂ ಒಂದು ಹನಿ ನೀರು ಜನರಿಗೆ ಸಿಗ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಸಮಸ್ಯೆ ಬಗೆಹರಿತಾ ಇಲ್ಲ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ರು. ಕಲೆಕ್ಷನ್ ಕೊಟ್ಟಿಲ್ಲ, ಇಲ್ಲಿ ಇದಕ್ಕೆ ಸ್ಟಾರ್ಟ್ರು ಎಲ್ಲ ಇದೆ, ಕಲೆಕ್ಷನ್ ಕೊಟ್ಟಿಲ್ಲ, ಅದಕ್ಕೆ ಟ್ಯಾಂಕಿಗೂ ಬಿಟ್ಟಿಲ್ಲ, ನೀರಿಗೆ ಪ್ರಾಬ್ಲಮ್ ಸರ್. ನೀರು ಕೆಳೆ ಸಪ್ಲೈ ಆಗಲ್ಲ ಕ್ಲೀನಾಗಿ. ಇದೆ ನೀರಿದೆ ಬೋರಲ್ಲಿ, ನೀರು ಕಲೆಕ್ಷನ್ ಎಲ್ಲ ವೈರು ಎಲ್ಲ ಕಲೆಕ್ಷನ್ ಮಾಡ್ಯಾರೆ, ಈ ವೈರು ಕಲೆಕ್ಷನ್ ಮಾಡಿಲ್ಲ ಲೈನ್ಗೆ. ಕುಡಿಯೋ ನೀರು ಸಮಸ್ಯೆ, ಕುಡಿಯೋ ನೀರು ಸಮಸ್ಯೆ ಸರ್. ಅದೊಂದು ಬೋರು ಒಳ್ಳೆ 2 ಊರಿಗೆ ಮೇಂಟೈನ್ ಆಗಲ್ಲ. ಇದನ್ನು ಕಲೆಕ್ಷನ್ ಮಾಡಿದ್ರೆ ಎಲ್ಲ ಒಳ್ಳೇದಾಗ್ತದೆ. ಇರೋದನ್ನ ಬಳಸ್ಕೊಂತ ಇಲ್ಲ, ಬಳಸಕ್ ಆಗ್ತಿಲ್ಲ, ಸುಮ್ಮನೆ ವೇಸ್ಟ್ ಆಗಿ ಬಳಸ್ಬಿಟ್ಟವ್ರಿ. ಇನ್ನು ಬೋರ್ವೆಲ್ನಲ್ಲಿ ನೀರಿದ್ದು ಪಂಪ್, ಮೋಟಾರ್, ಸ್ಟಾರ್ಟರ್ ಎಲ್ಲವೂ ಇದ್ರೂ ಚಾಲನೆ ನೀಡಿಲ್ಲ. ನೀರು ಬಿಡಿ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಸರಿಯಾಗಿ ಕ್ಯೂರಿಂಗ್ ಆಗಿಲ್ಲ ಅಂತ ನೆಪ ಹೇಳ್ತಾರೆ. ಕಾಮಗಾರಿ ಪೂರ್ಣಗೊಳಿಸದೆ ಗುತ್ತಿಗೆದಾರರು ಬಿಲ್ ಪಾಸ್ ಮಾಡಿಕೊಂಡಿದ್ದು ಬರೀ ಬಿಲ್ ಪಾಸ್ ಮಾಡಿಕೊಳ್ಳಲು ಮಾತ್ರ ಟ್ಯಾಂಕ್ ಮಾಡಿರೋದು ಎಂದು ಪುರಸಭೆ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಅಲ್ಲದೆ ಕೆಲ ಬೆಲೆ ಬಾಳುವ ಪೈಪ್ ಹಾಗೂ ವಸ್ತುಗಳು ನಾಪತ್ತೆಯಾಗಿದ್ದು ಟಿಸಿ ಸಹ ಇಟ್ಟಿಲ್ಲ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ನಮ್ದು ಚಿಕ್ಕನಾಯಕನಹಳ್ಳಿ ಅಭಿವೃದ್ಧಿ ಗ್ರೂಪ್ ಅಂತ ಇದೆ, ಆ ಗ್ರೂಪಲ್ಲಿ ಸುಮಾರು ಸಲ ನಾವು ಮೆಸೇಜ್ ಹಾಕಿದ್ವಿ, ಯಾವುದು ರಿಪ್ಲೈ ಇಲ್ಲ ಯಾರು. ಆ ಗ್ರೂಪಲ್ಲೆಲ್ಲ ದೊಡ್ಡ ಇವರು ಅಧಿಕಾರಿಗಳೆಲ್ಲ ಇದ್ದಾರೆ, ಅದು ಯಾವುದು ರಿಪ್ಲೈ ಇಲ್ಲ. ಸರ್ ಟ್ಯಾಂಕಿಗೆ ನೀರು ಬಿಡಿ ಅಂತ ಎಷ್ಟೋ ಸರಿ ನಾನು ಅಲ್ಲಿ ಹೋಗಿ, ಗಿಡ ಎಲ್ಲ ಬೆಳೆದಿದ್ದಾವೆ ಅಲ್ಲಿ ಹೋಗಿ ಎಲ್ಲ ವೀಡಿಯೋ ಮಾಡಿ ಹಾಕಿದ್ರು ಯಾರು ರೆಸ್ಪಾನ್ಸ್ ಇಲ್ಲ. ಸರ್ ಏನು ಸರ್ ನೀರು ಬಿಡಲ್ವ ಸರ್ ಅಂತ ಕೇಳಿದ್ರೆ, ಅದು ಈ ಕ್ಯೂರಿಂಗ್ ಸರಿಯಾಗಿಲ್ಲ ಕಣಪ್ಪ, ಹಂಗಾಗೈತೆ ಹಿಂಗಾಗೈತೆ, ಅದು ಮಧ್ಯಾಹ್ನಕ್ಕೆ ಮಾಡಿರಿ ಸರ್ ಅಂತ ಕೇಳಿದ್ರೆ ಬಿಲ್ ಮಾಡಿದ್ದು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಸರ್. ಅಂದರೆ ಯಾರು ಅಂತ ನಾನು ಹೇಳಲ್ಲ, ನಾವು ಕೇಳಿದ್ದಕ್ಕೆ ಆ ಥರ ಮ್ಯಾಟ್ರ್ ಬಂದಿದ್ದು ನಮಗೆ. ಬಟ್ ನೀರಿದೆ ಇದರಲ್ಲಿ, ಸಲ ಇಲ್ಲಿ ಯಾರೋ ಬೆಂಡ್ ಬೇರೆ ಆಗಿತ್ತಿದ್ದು, ಬೆಂಡ್ ಆಗ್ಬಿಟ್ಟಿತ್ತು, ಸರಿ ಮಾಡಿಸಿ ಸರ್ ಅಂದರೆ ಆ ಲೆಂತ್ ಎತ್ಕೊಂಡು ಹೋಗಿದ್ದಾರೆ. ಲೆಂತ್ ಎತ್ಕೊಂಡು ಹೋಗ್ಬಿಟ್ಟು ಇದನ್ನ ಕಾಣಂಗೆ ಹಿಂಗೆ ಸರಿ ಮಾಡೋರು ಅಷ್ಟೇನೆ. ಅಲ್ಲಿ ಇದನ್ನ ಒಳಗಡೆ ಲೆಂತ್ ಇಲ್ವಾ? ಲೆಂತ್ ಇದಾವೆ, ಅಂದರೆ ಎಕ್ಸ್ಟ್ರಾ ಬಿಟ್ಟಿದ್ರಲ್ಲ ಬೆಂಡ್ ಆಗಿದ್ನೇ ಎತ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಕರೆಕ್ಟಾಗಿ ಐತಿ, ಇಲ್ಲಿ ಹೋಗುತ್ತೆ. ಇದಕ್ಕೆ ಕನೆಕ್ಷನ್ ಕೊಡ್ರಿ ಅಂತಂದರೆ ಟಿ ಸಿಕ್ಬೇಕು, ಅದಕ್ಕೆ ಬೇಕು ಅಂತಂತಾರೆ. ಇಲ್ಲಿ ಗ್ರಾಮ ಪಂಚಾಯತಿಗೆ ಅಂಟ್ಕೊಂಡಿರೋ ಮನೆಗಳಿದ್ದಾವೆ, ಅವರಿಗೆ ನೀರಿನ ಸಮಸ್ಯೆ. ಅವ್ರು ಇಲ್ಲಿ ಪೈಪ್ ಹಾಕೋಣಕ್ಕೆ ಬರ್ತಾರೆ, ನೀರು ಹತ್ತಲ್ಲ. ನಮ್ಮ ಸ್ನೇಹಿತರೆ ಅವರಿಗೂ ನೀರು ಹೋಗ್ತಾ ಇಲ್ಲ, ಅವರಿಗೂ ಏನೋ ಅನುಕೂಲ ಮಾಡಿಕೊಡ್ತಿಲ್ಲ. ಈಗ ನಮಗೆ ನಾವು ನೀರು ತಗೊಳ್ಬೇಕಾದ್ರೂ ಅಷ್ಟೇ ಅದೇ ಸಮಸ್ಯೆ. ಟ್ಯಾಂಕಿಗೆ ನೀರು ಬಿಟ್ಬಿಟ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಸರ್. ಒಟ್ಟಿಗೆ ಟ್ಯಾಂಕ್ ಸಮಸ್ಯೆನೇ ದೊಡ್ಡದಾಗಿ ಇದಾಗಿದೆ. ಹೌದು ಸರ್, ಅದು ಸುಮಾರು ಸಲ ಹೇಳಿದೀವಿ ಸರ್. ಅದು ಸುಮ್ಮನೆ ಡಮ್ಮಿ ಮಾಡಿದ್ರೆ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಅದಕ್ಕೆ ನೀರೇ ಬಿಟ್ಟಿಲ್ಲ. ಇನ್ನು ಈಗಾಗಲೇ ಬೇಸಿಗೆ ಆರಂಭವಾಗಿದ್ದು ಹಲವೆಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ.
ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಓವರ್ ಹೆಡ್ ಟ್ಯಾಂಕಿಗೆ ನೀರನ್ನ ತುಂಬಿಸಿ ಜನರಿಗೆ ನೀರನ್ನ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.